ನಮಸ್ಕಾರ. ಜಿ.ಕೆ. ಮಂಜುನಾಥ್, ವಿ.ಎಂ.ಟಿವಿ ಸಂಪಾದಕರು. ಸ್ನೇಹಿತರೆ, ನಾವು ಈಗಾಗಲೇ ಹಲವಾರು ವಿಚಾರಗಳನ್ನ, ಹಲವಾರು ಸುದ್ದಿಗಳನ್ನ ನಾವು ತಿಳಿಸ್ತಾ ಬರ್ತಾ ಇದೀವಿ. ಇದೇ ರೀತಿಯಾಗಿ ಇವತ್ತು ಕೂಡ ಈ ಸುದ್ದಿ ಮಾಧ್ಯಮದಲ್ಲಿ ಈಗಾಗಲೇ ನಡೀತಾ ಇರುವ ರಾಜಕೀಯ ತಂತ್ರಗಳು, ರಾಜಕೀಯ ಪಕ್ಷಗಳು ಹಲವು ರೀತಿಯಾದಂಥದ್ದು ಕೆಲವೊಂದು ವಿಭಿನ್ನ ಶೈಲಿಯಲ್ಲಿ ತಮ್ಮದೇ ಆದಂತ ಕಾರ್ಯರೂಪದಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇರುತ್ತೆ. ಸ್ನೇಹಿತರೆ, ಇವತ್ತು ಒಂದು ಪಕ್ಷದ ಬಗ್ಗೆ, ಒಂದು ಸೇವೆಯ ಪಕ್ಷದ ಬಗ್ಗೆ, ಒಂದು ಸಮಾಜಕ್ಕಾಗಿ ಸಮಾಜದಲ್ಲಿ ಇದ್ದುಕೊಂಡು ಒಂದು ಅತ್ಯುನ್ನತ ಒಂದು ಪಕ್ಷದ ಬಗ್ಗೆ ತಮ್ಮ ಮುಂದೆ ನಾನು ಮಾತಾಡಕ್ ಬಂದಿದ್ದೀನಿ. ಸ್ನೇಹಿತರೆ, ಇತ್ತೀಚೆಗಷ್ಟೇನೆ ಇದು ತುಂಬಾ ಎಲ್ಲರಿಗೂ ಚಳಿ ಜ್ವರ ಬಿಡಿಸ್ತಾ ಇರುವ ಪಕ್ಷ ಅದು ಯಾವ್ದಪ್ಪ ಅಂದ್ರೆ ಅದು KRS ಪಕ್ಷ. KRS ಪಕ್ಷದ ಬಗ್ಗೆ ತಮ್ಮ ಮುಂದೆ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಬಂದಿದ್ದೇವೆ. ಜೊತೆಗೆ ನಾವು ಯಾರನ್ನು ಸಂಪರ್ಕ ಮಾಡಿ ಮತ್ತು ಈ ವಿಷಯವನ್ನ ಹೇಳ್ಬೇಕಂತ ಯಾರ ಮುಂದೆನೂ ನಾವು ಬಂದಿರಲ್ಲ. ಏಕೆಂದ್ರೆ ಸಮಾಜಕ್ಕೆ ಯಾರು ಒಳ್ಳೇದ್ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಯಾರು ಕೆಟ್ಟದ್ದನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೇರವಾಗಿ ತಿಳಿಸ್ತಾ ಇರುವುದು ಓನ್ಲಿ ಒನ್ ವಿ.ಎಂ.ಟಿವಿ ಕರ್ನಾಟಕ ಸುದ್ದಿ ವಾಹಿನಿ ಮಾತ್ರ ತಮ್ಮ ಮುಂದೆ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನಾವು ಇವತ್ತು KRS ಪಕ್ಷದ ಒಬ್ಬ ಕಾರ್ಯಕರ್ತರನ್ನು ಕೂಡ ನಾವು ಮಾತಾಡ್ಸಿಲ್ಲ. ಒಬ್ರು ಕಾರ್ಯಕರ್ತರನ್ನ ಕೇಳಿ ಅವರ ಪಕ್ಷದ ಸಿದ್ಧಾಂತಗಳನ್ನ ನಾವು ತಿಳ್ಕೊಂಡಿಲ್ಲ. ಆದ್ರೂ ಕೂಡ ಇವತ್ತು KRS ಪಕ್ಷದ ಬಗ್ಗೆ, KRS ಮಾಡ್ತಾ ಇರುವ ಕೆಲಸದ ಬಗ್ಗೆ, KRS ತಡಿತಾ ಇರುವ ಭ್ರಷ್ಟತೆಯ ಬಗ್ಗೆ ನಾವು ಇವತ್ತು ಮಾತಾಡಕ್ ಬಂದಿದ್ದೀವಿ. ಸ್ನೇಹಿತರೆ, KRS ಪಕ್ಷ ಈಗಾಗಲೇ ಕರ್ನಾಟಕದ ತುಂಬೆಲ್ಲ ಅದರದೇ ಆದ ಗತ್ತನ್ನ ಮೂಡಿಸಿದೆ, ಛಾಪನ್ನ ಮೂಡಿಸಿದೆ. ಸೊ ಅಂತ ಒಂದು KRS ಪಕ್ಷಕ್ಕೆ ಇವತ್ತು ಎಷ್ಟೆಲ್ಲ ಜನ ಭಯ ಪಡ್ತಾ ಇದ್ದಾರೆ. ಭಯ ಪಡ್ತಾ ಇರೋರು ಯಾರು? ಭ್ರಷ್ಟರು, ನಾಲಾಯಕರು, ನೀಚರು ಈ KRS ಪಕ್ಷಕ್ಕೆ ಭಯ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಷ್ಟ್ರೀಕೃತವಾದಂತ ಪಕ್ಷಗಳು ಸುಮ್ನೆ ನಾನ್ ಗದ್ದಿಗೆ ಬೇಕು, ನನಗ್ ಕುರ್ಚೆ ಬೇಕು, ನಾನು ಓಡಾಡ್ಬೇಕು ಅನ್ನೋ ಕಾಲದಲ್ಲಿ ಇಂಥ ಪಕ್ಷ ಭ್ರಷ್ಟತೆಯನ್ನ ತಡೀತಾ ಇದೀವಿ ಅಂತ ನಿಂತು ಅಧಿಕಾರವಿಲ್ಲದೆ ಇವತ್ತು ಭ್ರಷ್ಟತೆಯನ್ನ ತಡಿತಾ ಇರುವ KRS ಪಕ್ಷಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕು, ಸಪೋರ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ ನಿಮ್ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಿಮ್ ಮನೆಯಲ್ಲಿ ಗೌರ್ಮೆಂಟ್ ಆಫೀಸರ್ ಆಗೋರಿದ್ದಾರೆ, ನಿಮ್ ಮನೆಯಲ್ಲಿ ನಿಮ್ ಮಕ್ಕಳು ವಿದ್ಯಾವಂತರಾಗಿ ಕುತ್ಕೊಂಡಿದಾರ್ರಿ. ಇಂಥ ಪಕ್ಷ ಭ್ರಷ್ಟತೆಯನ್ನ ತಡಿತಾ ಹೋದಾಗ ನಾಳೆ ನಿಮ್ ಮಕ್ಕಳು ಲಂಚವಿಲ್ಲದೆ ಗೋರ್ಮೆಂಟ್ ಆಫೀಸರ್ ಆಗ್ತಾರೆ. ನಾಳೆ ನಿಮ್ ಮಕ್ಕಳು ಮೆಡಿಕಲ್ ಫೀಸ್ ಫ್ರೀ ಆಗಿ ಆಗ್ತಾರೆ ಭ್ರಷ್ಟತೆ ತಡೆದ್ರೆ. ಇಂಥ ಪಕ್ಷದಿಂದ ಸಹಕಾರ ಇದ್ರೆ, ಯಾಕೆ ಸಹಕಾರ ಬೇಕು ಅಂದ್ರೆ ಭ್ರಷ್ಟತೆಯನ್ನ ತಡಿತಾ ಇರೋದು KRS ಪಕ್ಷ ಒಂದೇನೆ ಹೊರತು ಬೇರೆ ಯಾವುದು ಅಲ್ಲ. ಇವತ್ತು ಬೇರೆ ಪಕ್ಷಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಬೇರೆ ಪಕ್ಷದಲ್ಲಿ ಕಾಣ್ ಬರುತ್ತಾವ್ದು ಏನಂದ್ರೆ ನನ್ಗೆ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನನ್ನ ಮಂತ್ರಿ ಮಾಡ್ಲಿ, ನನ್ನ CM ಮಾಡ್ಲಿ, ನಾ ವಿರೋಧ ಪಕ್ಷದ ನಾಯಕ ಆಗ್ತೀನಿ ಅನ್ನೋ ಎಲ್ಲಾ ಪಕ್ಷ, ನಾನು ಒಂದೇ ಪಕ್ಷ ಅಂತ ಹೇಳ್ತಾ ಇಲ್ಲ, ಈ ರೀತಿಯಾದಂತ ಮಾತುಗಳನ್ನ ಕೇಳಿ ಬರ್ತಾ ಇದೆ. ಆದ್ರೆ KRS ಪಕ್ಷ ನನಗೆ ಇವತ್ತು ಅಧಿಕಾರ ಇಲ್ಲ, ಅಷ್ಟು ಮಟ್ಟದಲ್ಲೇನೆ ಮಾತ್ರ ಕಾರ್ಯಕರ್ತರು ಇದ್ರೂ ಸಹ ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟತೆಯನ್ನ ತಡೀತಾ ಇದೆ ಅಂದ್ರೆ ನಿಜವಾಗ್ಲೂ KRS ಪಕ್ಷದ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕಲ್ವಾ ರೀ. KRS ಪಕ್ಷದಲ್ಲಿ ಎಲ್ಲರೂ ಎಜುಕೇಟೆಡ್, ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ನಿರುದ್ಯೋಗಿಗಳೇ. ಯಾಕೆ ಆ ರೀತಿಯಾಗಿ ಆದ್ರೂ ಅನ್ನೋದು ಕೂಡ ಒಂದು ಭ್ರಷ್ಟತೆನೆ. ನಿಮ್ ಮನೆ ಹೆಣ್ಣು ಮಕ್ಕಳು ಇವತ್ತು ಹೋಗಿ ಒಂದು ಸಣ್ಣ ಒಂದು ಅಂಗನವಾಡಿ ಕಾರ್ಯಕರ್ತರನ್ನ ಮಾತಾಡಿಸ್ಬೇಕು, ಒಂದು ಸಹಿ ತಗೋಬೇಕಂದ್ರೆ 50-100 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದ ಸಮಯದಲ್ಲಿ ಆ ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಅಥವಾ ಬೇರೆ ಆಗ್ಲಿ ಅವ್ರ ಹೆಸರು ಬರೆಯಕ್ ಬರಲ್ರಿ, ಅವ್ರ ಹೆಸರುಗಳು ಬರೆಯಕ್ ಬರಲ್ಲ. ಆದ್ರೂ ಅವ್ರು ಗೌರ್ಮೆಂಟ್ ಆಫೀಸರ್. ಯಾಕೆ? ಭ್ರಷ್ಟತೆಯಿಂದ ಆಗಿರ್ತಾರೆ. ಅಂತ ಭ್ರಷ್ಟತೆಯನ್ನ ತಡೆಯೋಕೆ ನಮ್ಮನೆ ಹೆಣ್ಣು ಮಕ್ಕಳು ಸಹ ಗೌರ್ಮೆಂಟ್ ಆಫೀಸರ್ ಆಗ್ಬೇಕು, ನಮ್ಮನೆ ಹೆಣ್ಣು ಮಕ್ಕಳು ಸಹ ರಾಜಕೀಯಕ್ಕೆ ಬರ್ಬೇಕು, ನಮ್ಮನೆ ಹೆಣ್ಣು ಮಕ್ಕಳು ಸಹ ಎಲ್ಲಾ ರೀತಿಯಾದಂತ ಸರಿಸಮಾನ ಇರ್ಬೇಕು ಅಂದ್ರೆ ನೀವು ಭ್ರಷ್ಟತೆ ತಡಿಬೇಕು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಯಾರಿಗೆ ಸಿಕ್ತು? ದುಡ್ಡಿದ್ದವ್ರಿಗೆ ಸಿಕ್ತು, ಭ್ರಷ್ಟತೆ ಮಾಡ್ತಾ ಇರೋದವ್ರಿಗೆ ಸಿಕ್ತು. ಬಡವರಿಗೆಲ್ಲಿ ಸಿಕ್ತು? ರೈತರಿಗೆಲ್ಲಿ ಸಿಕ್ತು? ಕೂಲಿ ಕಾರ್ಮಿಕರಿಗೆಲ್ಲಿ ಸಿಕ್ತು ಸ್ವಾತಂತ್ರ್ಯ? ನಿಜ ಅಲ್ವಾ? ಸೊ ಇಂಥದ್ದನ್ನ ಎಲ್ಲರೂ ಸರಿ ಸಮಾನರು, ಎಲ್ಲರೂ ಗಟ್ಟಾಗಿರ್ಬೇಕು. KRS ಪಕ್ಷವನ್ನ
ಮುಂತಡಬೇಕು. ನಾನು ಇವತ್ತು ಯಾಗ್ಲೇ ನಾನು ಫಸ್ಟ್ ಅಲ್ಲೇನೆ ಹೇಳ್ಬಿಟ್ಟಿದ್ದೀನಿ, ನಾನು KRS ಪಕ್ಷದ ಒಬ್ಬ ಸಣ್ಣ ಕೆಳಮಟ್ಟದ ಕಾರ್ಯಕರ್ತನು ಕೂಡ ನನ್ನ ಸಂಪರ್ಕ ಮಾಡಿಲ್ಲ. ಆದ್ರೂ ಕೂಡ ಅದ್ರ ಅಂತರ್ಜಾಲದಲ್ಲಿ ಆನ್ಲೈನ್ ನಲ್ಲಿ ಕೆಲಸಗಳು ಜನರ ಬಾಯಲ್ಲಿ ಕೇಳ್ತಿದ್ದಂಗೆನೆ ಓಕೆ ನಾವು VMTV ಮಾಧ್ಯಮದಲ್ಲಿ ನಮ್ಮ ಟೀಮ್ ಅವರು ಸೇರಿ ಓಕೆ ಆ ಸುದ್ದಿಯನ್ನ ಪ್ರಸಾರ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದು. ಸ್ನೇಹಿತರೆ, ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕೆ ನಾನು ಈ ವಿಚಾರವನ್ನ ಹೇಳಿದೆ ಅಂದ್ರೆ ಸ್ನೇಹಿತರೆ, ಇವತ್ತು ಭ್ರಷ್ಟತೆಯಿಂದನೇ ಇವತ್ತು ಯಾವನೋ ಒಬ್ಬ PM CM ಯಾವನೋ ಒಬ್ಬ ಮಂತ್ರಿ ಹೋಗ್ಬೇಕಂದ್ರೂ ಸಹ, ಒಬ್ಬ ಡ್ರೈವರ್ ಆಗ್ಬೇಕಂದ್ರೂ ಸಹ ಅಲ್ಲಿ ಕೂಲಿ ಕಾರ್ಮಿಕನು ಬೇಕು. ಇವತ್ತು CM ಮಕ್ಕಳು CM ಆಗ್ತಾ ಇದ್ದಾರೆ, MLA ಮಕ್ಕಳು MLA ಆಗ್ತಾ ಇದ್ದಾರೆ, ಬಿಸ್ನೆಸ್ ಮಕ್ಕಳು ಬಿಸ್ನೆಸ್ ಆಗ್ತಾ ಇದ್ದಾರೆ. ಇಂಥದಕ್ಕೆಲ್ಲ ಏನಾದ್ರೂ ನಮಗೂ ಒಂದು ಅವಕಾಶ ನಿಲ್ಲುತ್ತೆ, ನಮಗೂ ಏನಾದ್ರೂ ಸ್ವಲ್ಪ ಭ್ರಷ್ಟತೆಯನ್ನ ತಡೀತಾ ಇದೆ, ಏನಾದ್ರೂ ಸ್ವಲ್ಪ ನೆಟ್ಟುಸಿರು ಬಿಡ್ತಾ ಇದ್ದಾರೆ, ಜನರು ಸ್ವಲ್ಪ ಕೂಲಿ ಕಾರ್ಮಿಕರು ಎಲ್ಲಾದ್ರೂ ಒಂದು ಕಡೆ ನಿಲ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದೊಂದು KRS ಪಕ್ಷ. ಇಂಥ KRS ಪಕ್ಷಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಹಕಾರ ಮಾಡಿ. ಇನ್ನು ಬರುವ ಚುನಾವಣೆಯಲ್ಲಿ, ಇನ್ನು ಬರುವ ಯಾವುದೇ ಒಂದು ಚುನಾವಣೆ, ಗ್ರಾಮ ಪಂಚಾಯತಿ ಆಗ್ಲಿ, TP ಆಗ್ಲಿ, ತಾಲೂಕ್ ಪಂಚಾಯತಿ ಆಗ್ಲಿ, ನೀವೆಲ್ಲೋ ಒಂದು ಕಡೆ ಅವ್ರಿಗೆ ಅವಕಾಶ ಕೊಟ್ರೆ ನಿಜವಾಗ್ಲೂ ಭಾರತವನ್ನ ಭ್ರಷ್ಟತೆಯನ್ನ ತಡೀತಾರೆ, ಕರ್ನಾಟಕ ರಾಜ್ಯವನ್ನ ಭ್ರಷ್ಟತೆಯಿಂದ ತಡೀತಾರೆ. ಅಂತವರಿಗೆ ತಾವೆಲ್ಲರೂ KRS ಪಕ್ಷಕ್ಕೆ ತಾವು ಬೆಂಬಲ ಕೊಡ್ಬೇಕು, ಅವಕಾಶ ಕೊಡ್ಬೇಕು. ಕೊಟ್ಟಿದ್ರೆ ನಾಳೆ ನಿಮ್ ಮನೆ ಮಕ್ಕಳು ಗೌರ್ಮೆಂಟ್ ಆಫೀಸರ್ ಆಗ್ತಾರೆ, ನಿಮ್ ಮನೆ ಮಕ್ಕಳು MLA ಗಳಾಗ್ತಾರೆ, MP ಗಳಾಗ್ತಾರೆ. ಇದು ಒಂದು ಕೊಟ್ಟಿರುವ ಅವಕಾಶ KRS ನಿಮ್ಗೆ ಅಂತ ನಾನು ನಿಮ್ಗೆ PMTV ವಾಹಿನಿ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ KRS ಪಕ್ಷ ಏನು ಮುನ್ನಡೀತೆ, ತಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಮುಂದೋದ್ರೆ ಖಂಡಿತವಾಗ್ಲು ನಾಳೆ ಒಂದಿನ ನಾವು ಒಳ್ಳೆಯವರಾಗ್ತೀವಿ, ಭ್ರಷ್ಟತೆಯನ್ನ ತಡಿತೀವಿ. ಆದಷ್ಟು ದ್ವೇಷಿಸೋಕ್ಕಿಂತ ಸಹಕಾರ ಮಾಡಿದ್ರೆ ಅದು ಒಳ್ಳೇದು. ನೀವು ಸಹಕಾರವನ್ನು ಮಾಡಬೇಡಿ, ದ್ವೇಷಿಸಬೇಡಿ. ನಿಮ್ ಪಾಡಿಗಾದ್ರೂ ನೀವು ಸುಮ್ಮನೆ ಇದ್ರು ಸಹ ಪಕ್ಷ ಒಂದಲ್ಲ ಒಂದಿನ ಗೆದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಕೂಡ ನಂಬರ್ 1 ಪಕ್ಷ ಆಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ತಮ್ಮ ಅಭಿಪ್ರಾಯ ಏನು, ಭ್ರಷ್ಟತೆಯನ್ನ ಯಾವ ರೂಪವಾಗಿ ತಡಿಬೇಕು ಅನ್ನೋದು ಕೂಡ ನಮ್ಮ PMTVಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾಕೆ ನಾನು ಈ ವಿಷಯ ಹೇಳ್ತೀನಿ ಅಂದ್ರೆ, ನಾವು ಆಶೀರ್ವಾದನೆ ನಿಮ್ಮ ಸಬ್ಸ್ಕ್ರೈಬರ್, ನಮಗೆ ಲೈಕ್ಸ್ ಫಾಲೋವರ್ಸ್ ಅಷ್ಟೇ ಸ್ನೇಹಿತರೆ, ಬೇರೆ ಏನಿಲ್ಲ. ದಯವಿಟ್ಟು ಎಲ್ಲಾ KRS ಪಕ್ಷದ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ KRS ಪಕ್ಷದವರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮದ KRS ಪಕ್ಷದ ಕುರಿತಾಗಿ ಒಂದೆರಡು ಮಾತನ್ನ, ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.